ಕಲರ್ಫುಲ್ ಕಂಟೆಂಟಿನ ಸಮಸ್ತ ವೀಕ್ಷಕರುಗಳಿಗೆ ಆದರದ ಸ್ವಾಗತ. ನಾನು ನಿಮ್ಮ ಕಾಸ್ಮಿಕ್ ಎನರ್ಜಿ ಹೀಲರ್ ನಾಗೇಶ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಷಯ ಏನು? ಅಂಕಶಾಸ್ತ್ರದ ಆಟವೇನು? ನೀವು ಏನೇನೋ ಆಟಗಳನ್ನು ನೋಡಿದ್ದೀರಪ್ಪ ಜೀವನದಲ್ಲಿ, ಆದರೆ ಈ ಅಂಕಶಾಸ್ತ್ರ, ಅದಕ್ಕೆ ಇನ್ನೊಂದೇನು ಹೇಳ್ತಾರೆ, ಸಂಖ್ಯಾಶಾಸ್ತ್ರ ಅಂತ ಕೂಡ ಹೇಳ್ತಾರೆ. ನಿಮಗೆ ಗೊತ್ತಿದೆ, ABCD ಆ ಇ ಅವೆಲ್ಲ ಅಕ್ಷರಗಳಾಯಿತು. ಅದು ಬಿಡ್ತು ಅಂತಂದರೆ ಮೂರನೇ ಆಯಾಮ ಅಂತಂದರೆ ಸಂಖ್ಯೆಗಳು. ಎಷ್ಟು ಸಂಖ್ಯೆ ಇದೆ? 0ಇಂದ 9 ಅಷ್ಟೇ. ಯಾವುದೇ ಒಂದು ನ್ಯೂಮರಾಲಜಿ, ಏನೇ ಕ್ಯಾಲ್ಕುಲೇಷನ್ ಇದ್ದರೂ ಕೂಡ 0ಇಂದ 9 ಆದ ನಂತರ ತಿರ್ಗಿ ಅದೇ ಉಪಯೋಗಿಸ್ಕೋಬೇಕು. 10 ಅಂತ ಬರಬೇಕಾದ್ರೆ 1 0 1 1 ಆಗಿ. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿರುವಂತಹ 9 ನಂಬರ್ಗಳು, 9 ಸಂಖ್ಯೆಗಳನ್ನು 9 ಗ್ರಹಗಳಿಗೆ ಹೋಲಿಸ್ತೀವಿ. ಅಷ್ಟೇ ಅಲ್ಲ, ಆ ಸಂಖ್ಯಾಶಾಸ್ತ್ರಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹೇಗೆ ನಮ್ಮ ಯಾವುದೋ ಒಂದು ಸ್ಕೂಲ್ನಲ್ಲಿ ಓದಿರುವಂತಹ ಹುಡುಗನ ಬಯೋ ಹಿಸ್ಟ್ರಿ ಹೇಗೆ ನಾವು ಟೈಪ್ ಮಾಡ್ತೀವೋ ಹಾಗೆ ಪ್ರತಿಯೊಂದು ಸಂಖ್ಯೆಗೂ ಕೂಡ ನಿರ್ದಿಷ್ಟವಾದಂತಹ ಒಂದು ಮೌಲ್ಯಮಾಪನವನ್ನು ಮಾಡಿದ್ದಾರೆ. ಹಿಂದಿನ ಋಷಿಗಳೇ ಮಾಡಿರೋದು, ಈ ಹೊಸದಾಗೆ ನಾವು ಮಾಡ್ತಾ ಇಲ್ಲ. 0 ಅಂದ್ರೇನು? ಶೂನ್ಯ. ಹೀಗೆ ಒಂದೊಂದು ಸಂಖ್ಯೆಗೆ ಅದರದೇ ಆದಂತಹ ಒಂದು ಫಿಸಿಕಲ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಬೌದ್ಧಿಕ ಆಯಾಮ, ಮಾನಸಿಕ ಆಯಾಮ ಮತ್ತು ಸ್ಪಿರಿಚುವಲ್ ಆಧ್ಯಾತ್ಮಿಕ ಆಯಾಮ ಪ್ರತಿಯೊಂದು ಸಂಖ್ಯೆಗೂ ಕೂಡ ಇದೆ ಸ್ನೇಹಿತರೆ. ಹಾಗಾದರೆ ಇವತ್ತು ಆ ಅಂಕೆ ಸಂಖ್ಯೆಯ ಆಟದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ. ಚೆನ್ನಾಗಿರುತ್ತೆ, ಒಂದು ರೀತಿಯ ಮಜಾ ಇರುತ್ತೆ. ಯಾಕಂದರೆ ನಾವು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಈ ಸಂಖ್ಯಾಶಾಸ್ತ್ರವನ್ನು ಬಳಸಿ ಉಳಿಸಿ ಅದನ್ನು ಇನ್ನೂ ಬೆಳೆಸೋಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ. ಆದರೆ ಅದರ ಕಡೆ ನಿಜವಾದ ಗಮನವನ್ನು ನಾವು ಹರಿಸೇ ಇಲ್ಲ. ಏನದು? ಕನ್ನಡ ಸಂಸ್ಕೃತಿಯಲ್ಲಿ ಅಂಕಶಾಸ್ತ್ರವನ್ನು ವಿವಿಧ ಆಯಾಮಗಳಲ್ಲಿ ಬಳಸ್ತಾ ಹೋಗ್ತಾ ಇದ್ದಾರೆ. ಸುಮಾರು ವಿಷಯಗಳಲ್ಲಿ ಅಂಕಶಾಸ್ತ್ರವಿಲ್ಲದೇ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಯಾವುದೂ ಇಲ್ಲ. ಕೇಳ್ಬೋದು ನೀವು, ಇದೇನಿದು ನ್ಯೂಮರಾಲಜಿ ಬಿಟ್ಟು ಸಾಂಸ್ಕೃತಿಕವಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ. ಹೌದು, ನನ್ನ ಉದ್ದೇಶ ಕನ್ನಡ ಸಂಸ್ಕೃತಿನ ಒತ್ತಿ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಸಂಗೀತ ಪ್ರಿಯರು, ಸಂಗೀತದ ಒಂದು ಕಾರ್ಯಕ್ರಮಗಳು ಹೋಗಿರ್ತೀರ. ಅಲ್ಲಿ ಏನು ನೋಡಿದ್ದೀರ ನೀವು? ತಾಳಗಳನ್ನು ಹಾಕೋದು, ರಿದಮ್ 1 2 3 3 4 ನೋಡಿ ತಾಳಗಳು. ಅಲ್ಲೂ ಕೂಡ ಸಂಖ್ಯಾಶಾಸ್ತ್ರ ಪ್ರಾರಂಭವಾಗ್ತಾ ಹೋಗ್ತಿರುತ್ತೆ. ಅಂದರೆ ಒಂದು ತಾಳವನ್ನು ಹಾಕುವಾಗ ಕೂಡ, ಒಂದು ರಾಗದ ಲಯ ವಿನ್ಯಾಸಗಳನ್ನು ಹೇಳ್ಕೊಡುವಾಗ ಅಥವಾ ಬರೆಯುವಾಗ ಅಥವಾ ನುಡಿಸುವಾಗಲೂ ಕೂಡ ನಮ್ಮ ಸಂಖ್ಯಾಶಾಸ್ತ್ರ ಉಗಮವಾಗುವುದನ್ನು ನೋಡ್ತಾ ಇದ್ದೀವಿ. ಮಕ್ಕಳುಗಳಿಗೂ ಕೂಡ ರಿದಮಿಕ್ಕಾಗಿ, ಅಂದರೆ 1 1 2 2 1 3 ಹೀಗೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡ್ತೀವಿ. ಸಂಖ್ಯಾಶಾಸ್ತ್ರ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಹೌದಾ? ಅಲ್ಲ, ತಾಯಿಯ ಗರ್ಭದಲ್ಲೇ ಪ್ರಾರಂಭ ಆಗುತ್ತೆ ಬಂಧುಗಳೇ. ಹೇಗೆ ನೋಡಿ, ನಾವು ಗೊತ್ತಿರುವಂತಹ ತಾಯಂದಿರು ಯಾವುದೇ ಆಗಲಿ, ಪ್ರಸವದ ಸಮಯ ಒಂದು ನಿರ್ದಿಷ್ಟವಾಗಿ 9 ತಿಂಗಳು. ಕನ್ಸೀವ್ ಆಗಿ ಪ್ರಸವವಾಗುವಾಗ 9 ತಿಂಗಳು ಅಂತಂದರೆ, ಲೇಟಾದಾಗ ಗಜಗರ್ಭ ಅಂತ ಹೇಳ್ತೀವಿ. ಮುಂಚೆ ಆದರೆ ಪ್ರಿಮೆಚ್ಯೂರ್ ಅಂತ ಹೇಳ್ತೀವಿ. ಅಂದರೆ ನಿರ್ದಿಷ್ಟ ಸಮಯ 9 ಅಂತ ಒಂದು ಮೌಲ್ಯಮಾಪನ ಯಾವ ದೇವರು ಸೃಷ್ಟಿ ಮಾಡೋದು ನಮಗಂತೂ ಗೊತ್ತಿಲ್ಲ. ಯಾವುದೇ ದೇಶದಲ್ಲಿ, ಯಾವುದೇ ಒಂದು ಜನಾಂಗದಲ್ಲಿ ಹೋದರೂ ಕೂಡ ಮಾನವರಲ್ಲಿ ಆ ಒಂದು ಪ್ರಸವದ ದಿನವನ್ನು 9 ತಿಂಗಳು ಅಂತ ಮಾಡಿರ್ತಾರೆ. 9ಗೆ ಅಷ್ಟು ಮಹಿಮೆ ಇದೆ. ನೋಡಿದ್ರೆ ಇಷ್ಟು ಆಶ್ಚರ್ಯ ಆಗುತ್ತೆ. ಸಂಖ್ಯಾಶಾಸ್ತ್ರ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡಿ ವಿಷಯ. ಮೊದಲು ವೈಯಕ್ತಿಕ ಜೀವನವನ್ನು ತಗೋತಾ ಹೋಗೋಣ. ನಾನೇನಿಲ್ಲ, ಈ ಸಂಖ್ಯಾಶಾಸ್ತ್ರದ ಆಟ ನಮ್ಮ ಜೀವನದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಅಂತ ಹೇಳೋದೇ ನನ್ನ ಉದ್ದೇಶ. ನೋಡಿ, ವೈಯಕ್ತಿಕ ಜೀವನದಲ್ಲಿ ಏನು ಬರುತ್ತೆ? ನಾಮಕರಣ, ಮಗು ಹುಟ್ಟಿದ ತಕ್ಷಣವೇ, ಅಥವಾ ಚೌಲ, ಆಮೇಲೆ ಮನೆಯ ಗೃಹ ಪ್ರವೇಶ, ಮದುವೆ, ಶುಭ ದಿನಗಳನ್ನು ನಾವು ತೀರ್ಮಾನ ಮಾಡಬೇಕು. ಯಾರೇ ಆಗಲಿ, ಯಾವುದೇ ಜಾತಿ ಧರ್ಮ ಇದ್ದರೂ ಕೂಡ ನಾವೇನು ಮಾಡ್ತೀವಿ, ಸಾಮಾನ್ಯ ಒಂದಿಂಥ ಶುಭ ದಿನಗಳನ್ನು, ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಮುಂದೆ ಯಾವುದೋ ನಿರ್ವಿಘ್ನತೆ ಇರಲಿ, ವಿಘ್ನಗಳು ಬರದೇ ಇರಲಿ ಅಂತಂದ್ಬಿಟ್ಟು, ನಂಬಿಕೆ ಇರಲಿ ಇಲ್ಲದೇ ಇರಲಿ, ಒಬ್ಬನ ಕೇಳಿಬಿಟ್ಟು ಒಳ್ಳೆಯ ದಿನವನ್ನು ನಾವು ನಿರ್ದಿಷ್ಟವಾಗಿ ನಾವು ಗುರುತನ್ನು ಹಾಕ್ಸ್ಕೊಂಬರ್ತೀವಿ. ಇಲ್ಲಿ ನಂಬಿಕೆ ಪ್ರಶ್ನೆ ಬರೋದಿಲ್ಲ ಬಂಧುಗಳೇ. ಮನುಷ್ಯನಿಗೆ ರಕ್ತದಲ್ಲೇ ಕೆಲವೊಂದು DNA ಕೆಲವೊಂದು ವಿಷಯಗಳು ಇಂಜೆಕ್ಟ್ ಆಗಿರುತ್ತೆ. ಹಾಗಾಗಿ ಇಷ್ಟ ಇರಲಿ ಇಲ್ಲದೇ ಇರಲಿ, ನಾವು ಸಂಖ್ಯಾಶಾಸ್ತ್ರವನ್ನು ಖಂಡಿತ 90% ನಾವು ಅವಲಂಬಿತವಾಗಿರ್ತೀವಿ. ಆಮೇಲೆ ಒಂದು ಕರೆಕ್ಟಾಗಿ ಮಾಡಿದಾಗ ಸೌಹಾರ್ದತೆಯನ್ನು ತರುತ್ತೆ ಅಂತ ಒಂದು ನಂಬಿಕೆ ಕೂಡ ನಮಗಿರುತ್ತೆ. ಸಪೋಸ್ ಏನೋ ನಾವು ಕೇಳಿದಾಗ ಮಾಡಿಬಿಟ್ವು ಹಠಕ್ಕೋಸ್ಕರ, ಇವೆಲ್ಲ ಮೂಢನಂಬಿಕೆ, ನಾನು ಅಮಾವಾಸ್ಯೆ ದಿವಸನೇ ಮಾಡ್ತೀನಿ, ಇನ್ನೊಂದು ದಿವಸನೇ ಮಾಡ್ತೀನಿ ಅಂತ
ಆ ಟೈಮಲ್ಲಿ ಮಾಡಿಬಿಡ್ತಾರೆ ಜೋಶಲ್ಲಿ. ತೊಂದರೆಗಳಾದಾಗ ಅಯ್ಯೋ ನಾನು ಹಾಗೆ ಮಾಡಬಾರ್ದಾಗಿತ್ತೋ ಏನೋ, ಅವತ್ತು ಆ ತಾರೀಕು ಬಿಟ್ಟು ನಾನು ಆಪ್ರೇಷನ್ಗೆ ಸೇರಿಸಿದ್ರೆ ಸುಗಮವಾಗಿ ಆಗ್ತಿತ್ತೋ ಏನೋ, ಆ ಗೃಹ ಪ್ರವೇಶ ಆ ದಿನ ಬಿಟ್ಟು ಈ ದಿನ ಮಾಡಿದರೆ ಇನ್ನೂ ಚೆನ್ನಾಗಾಗ್ತಿತ್ತೋ ಏನೋ. ಇದು ಮಾನವ ಸಹಜ ಕೌತುಕ ಕುತೂಹಲ ಅಷ್ಟೇ ದುಃಖದ ಒಂದು ಕಾರಣ. ಹಾಗಾಗಿ ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ನಮಗೆ ಗೊತ್ತಿಲ್ಲದೇ ಈ ಸಂಖ್ಯಾಶಾಸ್ತ್ರದ ಮೇಲೆ ಅವಲಂಬಿತವಾಗ್ತಾ ಇದ್ದೀವಿ. ಆಮೇಲೆ ನೋಡಿ, ಎಲ್ಲರ ಮನೇಲೂ ಕೂಡ ಅಷ್ಟೇ ಒಂದು ಹೆಸರಿಡಲೇಬೇಕಲ್ವ ಮಕ್ಕಳಿಗೆ. ಒಂದು ಆತ್ಮ ಅಂತ ಕರೆಯೋಕ್ಕಾಗತ್ತಾ? ಇಲ್ಲ. ಮನೆಯಲ್ಲಿ ಹೊಸದಾಗಿ ಮಗು ಹುಟ್ಟಿರುತ್ತೆ, ಅದಕ್ಕೋಸ್ಕರ ಆ ಒಂದು ದೇಹಕ್ಕೆ, ಆ ಒಂದು ಆತ್ಮಕ್ಕೆ ಒಂದು ಐಡೆಂಟಿಫಿಕೇಷನ್, ಗುರುತಿನ ಹೆಸರು ಬೇಕಲ್ವ. ಆ ಮಕ್ಕಳಿಗೆ ಹೆಸರಿಡುವಾಗ ನಾವು ಏನು ಮಾಡ್ತೀವಿ, ಪುರೋಹಿತ ಹತ್ರ ಹೋಗ್ತೀವಿ, ಅಥವಾ ಗುರುಗಳ ಹತ್ರ ಹೋಗ್ತೀವಿ, ಅಥವಾ ಯಾವುದೋ ಒಂದು ಮಠಾಧೀಶರ ಹತ್ರ ಹೋಗ್ತೀವಿ. ಹೋಗ್ಬಿಟ್ಟು ನಾವು ಫಸ್ಟ್ ಕೇಳೋದೇನಪ್ಪ ಅಂತಂದರೆ, ಒಂದು ಒಳ್ಳೆಯ ದಿನ ಇಟ್ಕೊಡಿ, ನಮ್ಮ ಮಗುವಿನ ಹೆಸರಿಡಬೇಕು. ಅಥವಾ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೋಗಬೇಕು, ಇಂತಹ ದಿನವನ್ನು ನಮಗೆ ಗುರುತು ಮಾಡಿಕೊಡಿ, ಆ ದಿನ ಮಕ್ಕಳಿಗೆ ಹೆಸರಿಡ್ತೀವಿ. ಅಲ್ಲೂ ಕೂಡ ಸಂಖ್ಯಾಶಾಸ್ತ್ರವನ್ನು ಬಳಸ್ತಾ ಹೋಗ್ತೀವಿ. ಹೇಗೆ ಬಳಸ್ತೀವಿ? ಪ್ರತಿಯೊಂದು ನಂಬರ್ಗಳಿಗೂ ಕೂಡ, ಪ್ರತಿಯೊಂದು ಸಂಖ್ಯೆಗೂ ಕೂಡ ನಿರ್ದಿಷ್ಟವಾದಂತಹ ಒಂದು ಕುತೂಹಲಕಾರಿಯಾದಂತಹ ಒಂದು ವಿಷಯಗಳಿವೆ. ಉದಾಹರಣೆಗೆ ಕಪ್ಪು ಒಂದು ಚಕ್ರಾಕಾರದಲ್ಲಿ 0 ಅಂತ ಬರಿತೀವಲ್ಲ, ಶೂನ್ಯ ಮಾಡಿದಾಗ ನಾವು ಎಷ್ಟೋ ಮೆಡಿಟೇಷನ್ಗಳನ್ನು ಧ್ಯಾನಗಳ ಮಾಡಿದಾಗ ನಮ್ಮ ಮಾನಸಿಕ ಸ್ಥಿತಿ ಶೂನ್ಯಕ್ಕೆ ಹೇಗೋಗುತ್ತೋ ಅದನ್ನು ಒಂದು 0ಯ ಚಿತ್ರ ರೆಪ್ರೆಸೆಂಟ್ ಮಾಡುತ್ತವೆ, ತೋರಿಸುತ್ತೆ. ಹಾಗಾಗಿ 0ಯನ್ನು ನಾವು ಶೂನ್ಯಕ್ಕೆ ಹೋಲಿಸ್ಕೋಬೋದು. ಹಾಗೆ 9 ಸಂಖ್ಯಾಶಾಸ್ತ್ರದಲ್ಲಿ ಕೊನೆಯ ಸಂಖ್ಯೆ. ಹಾಗೆ 6 ನೆಟ್ವರ್ಕಿಂಗ್, ಅಂದರೆ ಬೇರೆ ಬೇರೆ ಕಡೆಯ ಜನಗಳ ಸಂಪರ್ಕಗಳಿಗೆ ಅನುಕೂಲ ಆಗುವಂತಹ ವಿಷಯಗಳು. ಹೀಗೆ ಒಂದೊಂದಕ್ಕೂ ಕೂಡ ಸಾಕಷ್ಟು ಪುಟಗಳನ್ನು ಬರೆಯಬಹುದು ನಾವು. ಅಷ್ಟು ವಿಷಯಗಳಿಗೆ ಸಾಕಷ್ಟು ಪುಸ್ತಕಗಳು ಕೂಡ ಇದರಲ್ಲಿ ಪಬ್ಲಿಷ್ ಆಗಿದೆ ಬಂಧುಗಳೇ. ಕಲರ್ ಥೆರಪಿ, ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ ಈಗ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲೂ ಕೂಡ ಬರ್ತಾ ಇರೋದು ಒಂದು ವಿಶೇಷವಾದಂತಹ ಬೆಳವಣಿಗೆ. ಮಕ್ಕಳ ಹೆಸರಿಡಬೇಕಾದ್ರೆ ಸಂಖ್ಯಾಶಾಸ್ತ್ರವನ್ನು ನಾವು ಅವಲಂಬಿಸ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಕಡೆ ಏನಾಗಿರುತ್ತೆ, ನಮಗೆ ಜನ್ಮ ದಿನಾಂಕ ಜಾತಕ ಬರೆದಿರ್ತಾರೆ, ಅದ್ರ ಪ್ರಕಾರ ಜೀವನ ನಡೀತಾ ಇರೋದಿಲ್ಲ. ಎಷ್ಟೋ ಮನೆಯಲ್ಲಿ ಬರ್ಸೋದೇ ಇಲ್ಲ, ಬಿಟ್ಟುಬಿಡಿ. ಆದರೆ ನಂಬುವಂಥ ಜನ ಕೂಡ ಇದ್ದಾರಲ್ವ. ಭೂಮಿನಲ್ಲಿ ಹೇಗೆ 50-50 ಎಲ್ಲರೂ ಕೂಡ ಯಾವುದನ್ನು ಕೆಲವರು ಆಚರಣೆ ಮಾಡ್ತಾರೆ, ಅಷ್ಟೇ ಜನ ಅದಕ್ಕೆ ವಿರೋಧಿಸೋರು ಇದ್ದೇ ಇರ್ತಾರೆ. ಇದು ಸಹಜ ಇದು. ಆ ನಂಬುವವ್ರಿಗೆ ಏನಾಗಿರುತ್ತೆ, ಒಂದು ಸಮಯವನ್ನು ಬರ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಆ ಮಗು ಹುಟ್ಟಿದ ಸಮಯ ಯಾವುದು, ಗರ್ಭದಿಂದ ಈಚೆ ಬಂದ ಸಮಯನ, ಅಥವಾ ಈ ಭೂಲೋಕಕ್ಕೆ ಬಂದ ಸಮಯನ, ಅಥವಾ ಮಗು ದೇಹದಲ್ಲಿ ಜೀವವನ್ನು ಪಡೆದಂತಹ ಸಮಯನ, ಗೊತ್ತಿಲ್ಲ. ಆಮೇಲೆ ಆ ಒಂದು ತಲೆ ಈಚೆ ಬಂದ ಸಮಯನ, ಇಡೀ ದೇಹ ಈಚೆ ಬಂದ ಸಮಯನ, ಒಂದೊಂದು ಬೇರೆ ಬೇರೆ ಲೆಕ್ಕ ಹೋಗ್ತಾ ನಮಗೆ ಕನ್ಫ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ. ಬಹುಶಃ ಅಲ್ಲಿಯ ಒಂದು ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಗಡಿಯಾರ ಏನಾರು ಕೆಟ್ಟಿದ್ದರೆ ನಮ್ಮ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿಬಿಡುತ್ತೆ ಬಂದೆ. ಅಂತಹ ಸಂದರ್ಭದಲ್ಲೂ ಕೂಡ ಸಂಖ್ಯಾಶಾಸ್ತ್ರ ನಮ್ಮ ನೆರವಿಗೆ ಬರುತ್ತೆ. ಇಂಥದ್ದೇ ನಿರ್ದಿಷ್ಟವಾದಂತಹ ಒಂದು ದಿನದಲ್ಲಿ, ಇಂತಹ ಒಂದು ಸಮಯದಲ್ಲಿ ಹುಟ್ಟಿದಾಗ ಅದರ ಪ್ರಕಾರ ಆ ಮಗುವಿನ ಸ್ವಭಾವಗಳು ಇದೆಯಾ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಈ ಡೇಟ್ ಕರೆಕ್ಟು ತಪ್ಪು ಅಂತ. ತಕ್ಷಣ ಅದಕ್ಕೆ ಬೇಕಾದಂತಹ ಒಂದು ತೀರ್ಮಾನವನ್ನು ತಗೊಂಡು ಅದರ ಪ್ರಕಾರ ನಾವು ಮುಂದೆ ಬರಿಬಹುದು ಯಾವುದೇ ವಿಷಯಕ್ಕಾದರೂ ಕೂಡ. ಆಮೇಲೆ ಉತ್ತಮ ಶಕ್ತಿ ಮತ್ತು ಅದೃಷ್ಟವನ್ನು ಕೂಡ ನಾವು ಮಾಡ್ಕೋಬೋದು. ಎಷ್ಟೋ ಸತಿ ಕೆಲವರು ಏನಾಗ್ತಿರುತ್ತೆ, ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ನಕ್ಷತ್ರಗಳು ಹೇಗೆ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೋ ಹಾಗೆ ಈ ಸಂಖ್ಯೆಗಳು ಕೂಡ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಆವಾಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಇಷ್ಟೆಲ್ಲ ಓದಿರೋಂಥ ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ನಂಬರ್ 13 ಅನಿಷ್ಟದ ಸಂಕೇತ ಅಂತ ಕರೀತಾರೆ. ಕಾರಣಗಳು ಬರೀ ಏನೇನೇ ಇರಲಿ, ಅಂದರೆ ಸಂಪ್ರದಾಯ ಎಲ್ಲ ಕಡೆ ಕೂಡ ಇದೆ, ಎಲ್ಲ ದೇಶಗಳಲ್ಲೂ ಕೂಡ ಇದೆ. ಬರೀ ಭಾರತ ಒಂದೇ ಅಲ್ಲ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಮಿನಲ್ಲಿ ಮಾತ್ರ ಅಲ್ಲ. ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಕಡೆ ಕೂಡ ಈ ಸಂಖ್ಯಾಶಾಸ್ತ್ರವನ್ನು ಬೇರೆ ಬೇರೆ ವಿಷಯಗಳಿಗೆ ಲೆಕ್ಕ ಹಾಕ್ತಾ ಇರ್ತಾರೆ ಬಂಧುಗಳೇ. ಇನ್ನು ಜ್ಯೋತಿಷ್ಯದಲ್ಲಂತೂ ನೀವು ಕೇಳಲೇಬೇಡಿ. ಜ್ಯೋತಿಷ್ಯ ಇರೋದೇ ಸಂಖ್ಯಾಶಾಸ್ತ್ರದಿಂದ. ಯಾವುದೇ ಗ್ರಹಗತಿಗಳನ್ನು ಲೆಕ್ಕ ಹಾಕಬೇಕಾದ್ರೆ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, ತಿರ್ಗಾ ಅಲ್ಲಿ ಸಂಖ್ಯೆಗಳು ಬಂತು. ತಿರ್ಗಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ ಕೂಡ ಅದಕ್ಕೆ ಇಷ್ಟು ಡಿಗ್ರಿ ಅಂತ ಕಂಪ್ಯೂಟರ್ ಕೂಡ. ಕಂಪ್ಯೂಟರ್ ಕೇವಲ ಒಂದು ಮಾನವ ನಿರ್ಮಿತ ಪ್ರೋಗ್ರಾಮಿಂಗ್, ಆದರೆ ಅದಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಟ್ಟಿರೋದು ಯಾರು? ಮನುಷ್ಯನೇ. ಹಾಗಾಗಿ ಅಲ್ಲೂ ಕೂಡ ಸಂಖ್ಯಾಶಾಸ್ತ್ರವೇ. ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಭವಿಷ್ಯವಾಣಿ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಅಂಕಶಾಸ್ತ್ರದ
ಅಂಶ ಸೇರೇ ಇರಬೇಕು. ಸೇರದೆ ಹೋಗಿದ್ದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಜ್ಯೋತಿಷಿಗಳು. ಇವತ್ತು ಪ್ರಪಂಚದಾದ್ಯಂತ ಇವಾಗ ನಾಸ್ಟ್ರಾಡಮಸ್ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಯಾವನೇ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಒಂದು ಭವಿಷ್ಯವಾಣಿಯನ್ನು ಹೇಳಬೇಕಾದ್ರೂ ಕೂಡ ಅವ್ರು ಲೆಕ್ಕ ಹಾಕ್ತಾರೆ. ಇಂತಿಂಥ ಯುಗಗಳು ಹೀಗೆ ಲೆಕ್ಕ ಹಾಕ್ಕೊಂಡು ಆ ಒಂದು ಸಂಖ್ಯಾಶಾಸ್ತ್ರದ ಒಂದು ಆಧಾರದ ಮೇಲೆ ಇಷ್ಟು ಸಮಯದ ನಂತರ ಇಂತಹ ಘಟನೆ ದುರ್ಘಟನೆ ನಡೆಯುತ್ತೆ ಅಂತ ಒಂದು ವಾಣಿಯನ್ನು ಹೇಳ್ತಾ ಹೋಗ್ತಾರಲ್ಲ, ಅದು ಕೂಡ ಸಂಖ್ಯಾಶಾಸ್ತ್ರ ಆಧಾರಿತ. ಆಮೇಲೆ ಹಣಕಾಸು ವ್ಯವಹಾರದಲ್ಲಂತೂ ನೀವು ಬಹಳ ಆಶ್ಚರ್ಯ ಪಡ್ತೀರ. ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಸಂಖ್ಯಾಶಾಸ್ತ್ರ ಹಾಸು ಹೊಕ್ಕಾಗಿದೆ. ಯಾವುದೋ ಒಂದು ಅಂಗಡಿ ಓಪನ್ ಮಾಡ್ತೀರಾ, ವ್ಯಾಪಾರ, ಹೆಸರು ನಾಮಕರಣ ಮಾಡಬೇಕು ಅಂಗಡಿಗೆ, ಅಲ್ಲೂ ಕೂಡ ಸಂಖ್ಯಾಶಾಸ್ತ್ರ. ಈ ಹೆಸರು ನನಗೆ ಆಗ್ಬರುತ್ತಾ, ಈ ರಸ್ತೆಯಲ್ಲಿ ನಾನು ಮನೆ ಮಾಡ್ತಾಯಿದ್ದೀನಿ, ಇದು ನನಗೆ ಆಗ್ಬರುತ್ತಾ, ಈ ಮನೆ ಈ ನಂಬರ್ ಇರೋ ಮನೆ ನನಗೆ ಆಗ್ಬರುತ್ತಾ, ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ವಾಹನ ನೋಂದಣಿಯಂತೂ ನಿಮಗೆ ಗೊತ್ತಿದೆ, ನನಗೆ ಬೇಕಾದಂತಹ ಒಂದು ನಂಬರ್ ಬೇಕು ಅಂತಂದರೆ ಲಕ್ಷಗಳನ್ನು ಖರ್ಚು ಮಾಡಿ ಅದೇ ನಂಬರ್ಗಳನ್ನು ವಾಹನ ನೋಂದಣಿಗೆ ತೊಗೋತಾ ಇದ್ದಾರೆ ಸ್ನೇಹಿತರೆ. ಇವತ್ತು ನಿಮಗೆ ಗೊತ್ತಿದೆ, ಸರ್ಕಾರಿ ವೈಜ್ಞಾನಿಕ ಎಲ್ಲ ಹೇಳ್ತೀವಿ, ಆದರೆ ಸರ್ಕಾರದಲ್ಲೂ ಕೂಡ ನೀವು ನೋಡಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ತಗೊಳ್ಳಿ, ಯಾವುದೇ ಸರ್ಕಾರಿ ವಾಹನಗಳ ಒಟ್ಟು ಸಂಖ್ಯೆಯ ಮೊತ್ತ 9 ಇರುತ್ತೆ. ಹಾಗಾದರೆ ಅಷ್ಟು ಸಾರಾಸಗಟಾಗಿ ಇವೆಲ್ಲ ಮೂಢನಂಬಿಕೆ ಅಂತಂದರೆ ಸರ್ಕಾರಿ ಆಯೋಜಕರೇ ಅವರ ವಾಹನ ನೋಂದಣಿಗೆ ಅವರೂ ಬೇಡ, ದೊಡ್ಡ ದೊಡ್ಡ ಜಡ್ಜ್ಗಳಿರ್ತಾರಲ್ಲ, ನ್ಯಾಯಾಧೀಶರು, ಅವರ ಕಾರಿನ ನಂಬರ್ಗಳನ್ನೇ ನೀವು ಲೆಕ್ಕ ಹಾಕ್ತಾ ಬನ್ನಿ. ಇಲ್ಲ ಟೋಟಲ್ ನಂಬರ್ 9 ಇರಬೇಕು ಅಥವಾ ಬೇರೆ ಯಾವುದಾದ್ರು ಒಂದು ನಿರ್ದಿಷ್ಟ ಸಂಖ್ಯೆಯನ್ನೇ ಅವರು ಆಯ್ಕೆ ಮಾಡ್ಕೋತಾರೆ. ಅವರು ಅಧಿಕಾರಕ್ಕೆ ಬಂದಾಗ ಅವರ PAಗಳಿಗೆ ಮೊದಲನೆಯ ಕೆಲಸ ಅಂದರೆ ಅವರು ಹೇಳಿದಂತಹ ಒಂದು ನಂಬರ್ಗೆ ತಕ್ಕಂತಹ ವಾಹನ ನೋಂದಣಿಯನ್ನು ಮಾಡಿಸುವುದೇ ಆಗಿದೆ. ಇದು ಒಂಥರ ಓಪನ್ ಸತ್ಯ ಅಂತ ಹೇಳ್ತಾರೆ, ನಿಷ್ಠುರ ಸತ್ಯ. ಯಾರು ನಂಬದೇ ಇದ್ದರೂ ಕೂಡ ಇದು ನಿಜವಾಗಲೂ ನಡೀತಿರೋಂತಹ ಒಂದು ವಿಷಯ. ನಮ್ಮ ವಿಷಯ ಇರೋದು ಅಂಕಶಾಸ್ತ್ರದ ಆಟವೇನು ನೋಡಿ, ಎಲ್ಲ ಕಡೆ ಹೇಗೆ ಹಾಸು ಹೊಕ್ಕಾಗಿದೆ. ಆಮೇಲೆ ಅದರಿಂದ ನಂಬಿಕೆ ಏನಪ್ಪ ಅಂದರೆ, ನಾನು ಎಲ್ಲ ಫೀಲ್ಡಲ್ಲೂ ಸಕ್ಸಸ್ ಆಗ್ತೀನಿ, ಸಿರಿ ಸಂಪತ್ತುಗಳನ್ನು ನಾನು ಆಕರ್ಷಣೆ ಮಾಡ್ತೀನಿ. ಹಾಗಾಗಿ ಅಂಕಶಾಸ್ತ್ರ ಆ ಒಂದು ಆಯಾಮದಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಈಗ ದೈನಂದಿನ ಜೀವನದಲ್ಲಿ ಏನಾಗ್ತಾ ಇದೆ, ಯಾವುದೋ ಒಂದು ನಿರ್ಣಯಗಳನ್ನು ಮಾಡಬೇಕು, ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು. ನಾವು ಮನೆ ಕಟ್ತಾ ಇದ್ದೀವಿ ಅಥವಾ ಮಕ್ಕಳುಗಳಿಗೆ ನಾವು ಮನೆಯನ್ನು ಭಾಗ ಮಾಡಿಕೊಡ್ತಾ ಇದ್ದೀವಿ, ಆವಾಗಲೂ ಕೂಡ ಅಷ್ಟೇ ಏನು ಮಾಡ್ತೀವಿ, ಶೂನ್ಯ ಮಾಸ ಬೇಡ, ಇನ್ನೊಂದು ಮಾಸದಲ್ಲಿ ಹೋಗೋಣ, ಅಥವಾ ಈ ತಿಂಗಳು ಬೇಡ, ಮುಂದಿನ ತಿಂಗಳು ಮಾಡೋಣ, ಈ ತಿಂಗಳು ನನಗೆ ಬರೋದಿಲ್ಲ, 7ನೇ ತಿಂಗಳು. ಹೀಗೆ ಸಂಖ್ಯಾಶಾಸ್ತ್ರ ಆಧಾರಿತ ತಿಂಗಳುಗಳನ್ನು ಕೂಡ ನಾವು ನಿರ್ಣಯ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ಆಧುನಿಕ ಕಂಪ್ಯೂಟರ್ ಕೂಡ ಇದಕ್ಕೆ ಹೊರತಲ್ಲ. ಆಧುನಿಕ ಕಂಪ್ಯೂಟರ್ನಲ್ಲಿ ಸಂಖ್ಯಾಶಾಸ್ತ್ರ ಹೇಗಿದೆ ಅಲ್ಲ, ಅದು ಬಿಟ್ಟು ಕಂಪ್ಯೂಟರೇ ಇಲ್ಲ. ಕಾರಣ, ಕಂಪ್ಯೂಟರ್ನಲ್ಲಿ ಅಲ್ಲಿ ಉಪಯೋಗಿಸುವಂತಹ ಅಕ್ಷರಗಳು 0 ಮತ್ತು 1. 0 ಮತ್ತು 1ಗಳನ್ನು ವಿವಿಧ ಆಕಾರಗಳಲ್ಲಿ, ವಿನ್ಯಾಸಗಳಲ್ಲಿ, ಸಂಯೋಜನೆಗಳಲ್ಲಿ ಉಪಯೋಗಿಸೇ ಆ ಒಂದು ಕಂಪ್ಯೂಟರಿಂದ ಇವತ್ತು ನಾವು ಫಾಸ್ಟೆಸ್ಟ್ ಕಂಪ್ಯೂಟರ್ ಇನ್ ದಿ ವರ್ಲ್ಡ್, ಅತ್ಯಾಧುನಿಕವಾದ ಕಂಪ್ಯೂಟರ್ಗಳನ್ನ ನಾವು ಏನು ಉತ್ಪಾದನೆ ಮಾಡ್ತಾ ಇದ್ದೀವಲ್ಲ, ಅದರ ಮೂಲ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರ ಆಧಾರಿತ 0 ಮತ್ತು 1. ಇಷ್ಟು ಆಶ್ಚರ್ಯ ಅಲ್ವಾ? ಆಧುನಿಕವಾಗಿ ಬಣ್ಣಗಳ ಸಂಖ್ಯಾಶಾಸ್ತ್ರ ಈಗ ಚಾಲ್ತಿನಲ್ಲಿದೆ. ಬರೀ ಸಂಖ್ಯೆಗಳೇ ಆಯಿತು. ಇಷ್ಟು ದಿವಸ ನಾವು ನೋಡ್ತಾ ಇದ್ವು, ಒಬ್ಬ ನ್ಯೂಮರಾಲಜಿಸ್ಟ್ ಅಂತ ಒಂದು ಬೋರ್ಡ್ ಹಾಕ್ಕೊಂಡಿರೋರು, ಅಲ್ಲೋಗ್ಬಿಟ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡಾಗ ಅವರೇನು ಮಾಡೋರು, ಯಾವುದೋ ಒಂದು ಆಧಾರದ ಮೇಲೆ ಒಂದು ಫಾರ್ಮುಲಾ ಅಂತಿರುತ್ತೆ, ಅದರಲ್ಲಿ ನಿಮ್ಮ ಹೆಸರು, ನೇಮ್ ವೈಬ್ರೇಷನ್ ಅಥವಾ ಡೇಟ್ ಆಫ್ ಬರ್ತ್ ವೈಬ್ರೇಷನ್, ಡೇಟ್ ವೈಬ್ರೇಷನ್, ಹೀಗೆ ಬೇರೆ ಬೇರೆ ವೈಬ್ರೇಷನ್ಗಳನ್ನು ಮುಖಾಂತರ ಆ ಸಂಖ್ಯೆಗಳಿಗೆ ಒಂದು ವ್ಯಾಲ್ಯೂಯನ್ನು ಕೊಟ್ಟು ಅದನ್ನು ಕಂಡುಹಿಡ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ನಿನಗೆ ಈ ನಕ್ಷತ್ರ ಆಗಿಬರುತ್ತೆ ಅಥವಾ ಈ ಉಂಗುರ ಆಗಿಬರುತ್ತೆ, ಈ ನಂಬರನ್ನು ಇಟ್ಕೊಂಡಾಗ ನೀವು ಜೀವನದಲ್ಲಿ ನಿಮ್ಮ ಮುಂದೆ ಬರ್ತೀಯಾ ಅಂತ ಹೇಳಿ ಸಾವಿರಾರು ರೂಪಾಯಿಗಳನ್ನು ಮಾಡ್ತಾಯಿದ್ರು ಬಂಧುಗಳೇ. ಈಗಲೂ ಕೂಡ ಮಾಡ್ತಾಯಿದ್ದಾರೆ. ಎಷ್ಟೋ ದೇಶಗಳಲ್ಲಿ ಇದರ ಚಾಲನೆ ಇವತ್ತು ಕೂಡ ಇದೆ. ಏನೇ ಮಾಡಬೇಕಾದ್ರೂ ಕೂಡ ಕ್ರಿಶ್ಚಿಯಾನಿಟಿ ಇರ್ಬೋದು, ಪ್ರತಿಯೊಂದು ಕಮ್ಯುನಿಟಿನಲ್ಲೂ ಕೂಡ ಸಂಖ್ಯಾಶಾಸ್ತ್ರ ಇಲ್ಲ ಅನ್ನೋದು ಯಾವುದೂ ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ಮಾಡ್ತಾಯಿದ್ದಾರೆ. ಹಾಗೆ ನಗರ ಜೀವನಗಳಲ್ಲಿ ಇದರ ಉಪಯೋಗ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆ, ಎಷ್ಟೋ ಕಡೆ ಏನು ಮಾಡ್ತೀವಿ ನಾವು, ತುಂಬ ಜೀವನದಲ್ಲಿ ಕಷ್ಟಪಟ್ಟಾಗ ಭವಿಷ್ಯನ ಕೇಳೋಕ್ಕೆ ಹೋಗ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡೋಕ್ಕೆ ಹೋಗ್ತೀವಿ. ಏನೂ ಮಾಡೋಕ್ಕಾಗದೇ ಇದ್ದಾಗ ಆಧುನಿಕವಾಗಿ ಬಂದಿರೋಂತಹ ಈ ಸಂಖ್ಯಾಶಾಸ್ತ್ರಗಳ ಹತ್ರ ಹೋದಾಗ, ಒಂದು ಕಾಲದಲ್ಲಿ ಬರೀ ನಿಮ್ಮ ನೇಮ್ ವೈಬ್ರೇಷನ್, ಡೇಟ್ ಆಫ್ ಬರ್ತ್ ವೈಬ್ರೇಷನ್ ನೋಡೇ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಕೂಡ ಅವರೂ ಕೂಡ ಕಾಲಕ್ಕೆ ತಕ್ಕಂತೆ ಆಧುನಿಕವಾಗಿ ಹೋಗ್ತಾ ಇದ್ದಾರೆ.
ನೀವು ಅಬ್ಸರ್ವ್ ಮಾಡಿ ನೋಡಿ, ಇತ್ತೀಚೆಗೆ ಯಾರು ಒಬ್ಬ ನ್ಯೂಮರಾಲಜಿಸ್ಟ್ ಹತ್ರ ಹೋದಾಗ ಏನು ಮಾಡ್ತಾರೆ ಅಂದರೆ ಬರೀ ಡೇಟ್ ಆಫ್ ಬರ್ತ್ ವೈಬ್ರೇಷನ್ ಅಥವಾ ನಿಮ್ಮ ಒಂದು ಹೆಸರಿನ ವೈಬ್ರೇಷನ್ ಅಷ್ಟೇ ನೋಡೋದಿಲ್ಲ. ಅವ್ರ ಹತ್ರ ಒಂದು ವ್ಯಾಲ್ಯೂ ಡಿಟೆಕ್ಟನ್ ಮಿಷನ್ ಅಂತ ಇರುತ್ತೆ. ಡಯೋಡ್ ಹಾಕಿರ್ತಾರೆ. ಅದನ್ನು 2 ಕೈಲಿ ಇಟ್ಕೊಂಡಾಗ ಅದು ನಿಮ್ಮ ದೇಹದ ಒಂದು ಎನರ್ಜಿ ಲೆವೆಲನ್ನು ತೋರಿಸುತ್ತೆ. ನಿಮ್ಮ ಎನರ್ಜಿ ಋಣಾತ್ಮಕವಾಗಿದೆಯಾ, ಧನಾತ್ಮಕವಾಗಿದೆಯಾ ಅಥವಾ ನ್ಯೂಟ್ರಲ್ ತಟಸ್ಥವಾಗಿದೆಯಾ, ಎಲ್ಲವನ್ನು ಕೂಡ ಆ ಎನರ್ಜಿ ತೋರಿಸ್ತಾ ಹೋಗ್ತಿರುತ್ತೆ. ಆವಾಗ ಏನು ಮಾಡ್ತಾರೆ, ಅದಕ್ಕೆ ತಕ್ಕಂತಹ ಬೇರೆ ಬೇರೆ ನಂಬರ್ಗಳನ್ನು ನಿಮಗೆ ಕೊಟ್ಟು ಆ ನಂಬರ್ ಹಾಕಿದಾಗ ಆ ವ್ಯಕ್ತಿ ಎನರ್ಜಿ ಲೆವೆಲ್ ಏನಾಗುತ್ತೆ, ಸಪೋಸ್ ಈಗ 7 ಕೊಟ್ಟಾಗ ಏನಾಗುತ್ತೆ, 1 ಕೊಟ್ಟಾಗ ಏನಾಗುತ್ತೆ, ಈ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಾಗ ನಿಮ್ಮ ಅದೃಷ್ಟದ ಸಂಖ್ಯೆ ಅಂತಲೇ ಅವ್ರು ಕೊಡ್ತಾರೆ. ಅದನ್ನು ಉಪಯೋಗಿಸಿ 1 ತಿಂಗಳು ಉಪಯೋಗಿಸಿ. ನಿಮ್ಮ ಎಲ್ಲದರಲ್ಲೂ ಕೂಡ ಕ್ಯಾನ್ಸರ್ ಟು ಕೋಲ್ಡ್ ಟು ಕ್ಯಾನ್ಸರ್ ಅಥವಾ ಎಲ್ಲ ವಿಷಯಗಳಲ್ಲಿ ಜಾಬ್ ಇರ್ಬೋದು, ಮದುವೆ ಇರ್ಬೋದು, ಮಕ್ಕಳಾಗೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಂತ ಒಂದು ಪ್ರಿಡಿಕ್ಷನನ್ನು ಕೊಟ್ಟು ಕಳಿಸ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಅವೈಜ್ಞಾನಿಕ ಅಂತ ನಾವು ಅನ್ಬೋದು. ಯಾಕೆಂದರೆ ವೈಜ್ಞಾನಿಕವಾಗಿ ಇದಕ್ಕೆ ಸರಳೀಕೃತ ಒಂದು ಪ್ರಮಾಣ ಪತ್ರ ಇಲ್ಲ. ಆದರೂ ಕೂಡ ಪ್ರಮಾಣೀಕೃತ ಪತ್ರ ಇಲ್ಲದೇ ಇದ್ದರೂ ಕೂಡ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಪ್ರತಿ ದಿವಸ ಪ್ರತಿ ದಿನಗಳಲ್ಲಿ ಕೂಡ ತಮ್ಮ ಜೀವನದ ವೈಯಕ್ತಿಕ ಜೀವನದಲ್ಲಿ, ಆಮೇಲೆ ಮಕ್ಕಳಿಗೆ ಹೆಸರು ಇಡುವಂತಹ ಸಂದರ್ಭದಲ್ಲಿ, ಜ್ಯೋತಿಷ್ಯರನ್ನು ಭೇಟಿ ಮಾಡುವಂತಹ ಸಂದರ್ಭದಲ್ಲಿ, ವ್ಯವಹಾರ ಹಣಕಾಸುಗಳ ವಿಷಯದ ಬಗ್ಗೆ, ದೈನಂದಿನ ಎಲ್ಲ ವಿಷಯಗಳಲ್ಲೂ ಕೂಡ ಈ ಒಂದು ಅಂಕಶಾಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಬಂಧುಗಳೇ. ಈಗ ಅದರಲ್ಲೂ ಇನ್ನೂ ಒಂದು ಮಾಡರ್ನ್ ಟೆಕ್ನಾಲಜಿ ಬಂದಿದೆ. ಬರೀ ಅಂಕಶಾಸ್ತ್ರದ ಜೊತೆಗೆ ಕಲರ್ ಅಂಕಶಾಸ್ತ್ರ. ನೀವು ಆಶ್ಚರ್ಯ ಆಗ್ಬೋದು, ಅಂಕಶಾಸ್ತ್ರಕ್ಕೂ ಈ ಬಣ್ಣಗಳ ಅಂಕಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಇದೆ. ಹಾಗೆ ನಮ್ಮ ಇಡೀ ಬ್ರಹ್ಮಾಂಡ ಪಂಚಭೂತಗಳಿಂದ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು, ಸಂಖ್ಯಾಶಾಸ್ತ್ರಗಳು ಒಂದೊಂದು ಸಂಖ್ಯೆಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಆಯಾಮ ಇದೆ. ಇಂತಹ ಸಂಖ್ಯೆ ಬಂದಾಗ ಅದಕ್ಕೆ ಆ ವ್ಯಕ್ತಿಯ ಗುಣ ಸ್ವಭಾವಗಳು ಹೇಗಿರುತ್ತೆ, ಈ ಅಂಕೆಯನ್ನು ಬದಲಾವಣೆ ಮಾಡಿದಾಗ ಅವನ ಸ್ವಭಾವಕ್ಕೆ ವಿರುದ್ಧವಾದ್ದು ಅಥವಾ ಅದಕ್ಕೆ ವಿರುದ್ಧವಾದಂತಹ ವಿಷಯಗಳನ್ನು ಹೇಗೆ ಬದಲಾವಣೆ ಮಾಡ್ಬೋದು ಮೊದಲು ಹೇಳ್ತಾಯಿದ್ರು. ಆನಂತರ ಸಂಖ್ಯಾಶಾಸ್ತ್ರದ ಜೊತೆಗೆ ಆ ಎಲೆಕ್ಟ್ರಾನಿಕ್ ಡಿವೈಸ್ ಡಯೋಡ್ಗಳನ್ನು ಹಾಕಿ ಮನುಷ್ಯನ ಒಂದು ಎನರ್ಜಿ ಲೆವೆಲ್ ಅಂತ ಹೇಳ್ತೀವಿ, ಒಂದು ಬಯೋ ಎನರ್ಜಿ ಅಂತ ಇರುತ್ತೆ ನಮ್ಮ ದೇಹದ ಸುತ್ತಲೂ ಕೂಡ. ಆ ಎನರ್ಜಿಯನ್ನು ಅನಲೈಸ್ ಮಾಡುವುದರ ಮುಖಾಂತರ ಇಂಥದ್ದೇ ಉಂಗುರ ಹಾಕೋಬೇಕು, ಇಂಥದ್ದೇ ಸರ ಹಾಕೋಬೇಕು ಅಥವಾ ಇಂಥ ಹೆಸರುಗಳನ್ನ ಇಟ್ಕೋ, ನಿನ್ನ ವೈಬ್ರೇಷನ್ ಚೇಂಜ್ ಆಗುತ್ತೆ ಅಂತ ಅಂಕಶಾಸ್ತ್ರೀಯ ರೀತಿಯಲ್ಲಿ ತರ್ಜುಮೆ ಮಾಡಿ ನಿಮಗೆ ಹೇಳ್ತಾಯಿದ್ರು. ಈಗ ಇನ್ನೂ ಅಡ್ವಾನ್ಸ್ ಆಗಿ ಬಂದಿದೆ ಕಲರ್ ನ್ಯೂಮರಾಲಜಿ. ಏನದು ಕಲರ್ ನ್ಯೂಮರಾಲಜಿ? ಒಂದೊಂದು ಸಂಖ್ಯೆಗೂ ಕೂಡ ಒಂದು ನಿರ್ದಿಷ್ಟವಾದಂತಹ ಬಣ್ಣ ಇದೆ. ಉದಾಹರಣೆಗೆ ನಾನು ಇರೋದೇ 0 to 9. 0ಗೆ ಕಪ್ಪು ಬಣ್ಣ, ನಂಬರ್ 1ಗೆ ನೇರಳೆ ಬಣ್ಣ, ನಂಬರ್ 2ಗೆ ಕಡು ನೀಲಿ ಬಣ್ಣ, ನಂಬರ್ 3ಗೆ ಆಕಾಶ ನೀಲಿ ಬಣ್ಣ, ನಂಬರ್ 4ಕ್ಕೆ ಹಸಿರು ಬಣ್ಣ, ನಂಬರ್ 5ಕ್ಕೆ ಹಳದಿಯ ಬಣ್ಣ, ನಂಬರ್ 6ಕ್ಕೆ ಕೇಸರಿ ಬಣ್ಣ, ನಂಬರ್ 7ಕ್ಕೆ ಕೆಂಪು ಬಣ್ಣ, ನಂಬರ್ 8ಕ್ಕೆ ಪಿಂಕ್ ಬಣ್ಣ, ನಂಬರ್ 9ಕ್ಕೆ ಬಿಳಿಯ ಬಣ್ಣ. ಈಗ ನಮಗೆ 2 ಬಣ್ಣದ ಬಗ್ಗೆ ಮಾತ್ರ ನಿಮ್ಗೆ ಹೇಳ್ತೀನಿ, 0 ಮತ್ತು 9. ನೋಡಿ, ಇದಕ್ಕೆ ಆಧ್ಯಾತ್ಮಿಕದ ಈಗ ಲೌಕಿಕವಾಗಿ ನಿಮಗೆ ಗೊತ್ತಿದೆ. ಲೌಕಿಕವಾಗಿ ಏನು, ನನಗೆ ಮನಃಶಾಂತಿ ಬೇಕು, ಆರಾಮಕ್ಕಿರಬೇಕು. ಹಾಗಾದ್ರೆ ಈ ಸಂಖ್ಯಾಶಾಸ್ತ್ರ ಏನು ಮಾಡುತ್ತೆ? 0 ಅಂತಂದರೆ ಅದು ಹೆಸರೇ ಹೇಳುತ್ತೆ ಶೂನ್ಯ. ಶೂನ್ಯ ಅಂತಂದರೆ ಎಷ್ಟೋ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಶೂನ್ಯ ಅಂದರೆ ಏನೂ ಇಲ್ಲ, ಖಾಲಿ ಅಂತ. ಇಲ್ಲ ಬಂಧುಗಳೇ, ಶೂನ್ಯಕ್ಕಿರುವಂತಹ ಮಹತ್ವ ಬೇರೆ ಯಾವ ಸಂಖ್ಯೆಗೂ ಇಲ್ಲ. ಈಗ ನಾವು ಯಾವುದೋ ಒಂದು ನಿಮ್ಮ ರೋಡಲ್ಲಿ ಹೋಗ್ತಾ ಇರ್ತೀರ, ರಸ್ತೆಯಲ್ಲಿ, ಹಳ್ಳಿಯ ರಸ್ತೆಯಲ್ಲಿ ಹೋಗ್ತಾ ಇರ್ತೀರ. ನಿಮ್ಮ ಮುಂದೆ ಒಂದು ಅಡ್ಡಡ್ಡನಾಗಿ ಒಂದು ನದಿ ಹರಿತಾ ಇರುತ್ತೆ. ನೀವು ದಡದ ಈ ಕಡೆ ತುದಿಯಲ್ಲಿರ್ತೀರ, ಆ ಕಡೆ ತುದಿಗೆ ನೀವು ಹೋಗಬೇಕು. ಅಂದರೆ ನಿಮ್ಮ ಒಂದು ಚಲನೆ ರಸ್ತೆ ಇದೆಯಲ್ಲ, ಈ ಕಡೆ ತುದಿಗೆ ಒಂದು, ಆ ಕಡೆ ತುದಿಗಿದೆ, ಮಧ್ಯದಲ್ಲಿ ನೀರು ಅಡ್ಡ ಹರಿತಾ ಇದೆ. ಅಂದರೆ ಆ ರಸ್ತೆಯ ಆ ಕಡೆಯ ತುದಿ ಮತ್ತು ಈ ಕಡೆಯ ತುದಿಯ ಮಧ್ಯಭಾಗ ಶೂನ್ಯವಾಗಿದೆ. ಅಂದರೆ ಶೂನ್ಯ ಅನ್ನೋದು 2 ಸಂಪರ್ಕಗಳ ಮಧ್ಯದಲ್ಲಿರುವಂತಹ ಒಂದು ಬ್ರಿಡ್ಜ್ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವು ಶೂನ್ಯಕ್ಕೆ ಜಾರುವುದು ಅಂತಂದರೆ ಅರ್ಥ, ನಮ್ಮ ಜೀವನದಲ್ಲಿ ಸಾಕಷ್ಟು ಆಗುಹೋಗುಗಳನ್ನು ನಾವು ಸುತ್ತಲೂ ಅನುಭವಿಸ್ತಾ ಇರ್ತೀವಿ. ನಮಗೆ ಅದರಿಂದ ಸ್ವಲ್ಪ ಕ್ಷಣಕಾಲ ರೆಸ್ಟ್ ಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೆ ಒಂದು ಕ್ಲೋಸ್ ಮಾಡಿ ಇನ್ನೊಂದು ದಡಕ್ಕೆ ಹೋಗಿ ಅಲ್ಲಿ ನಿಶ್ಶಬ್ದವಾಗಿ ಆರಾಮಕ್ಕೆ ಸ್ವಲ್ಪ ಹೊತ್ತು
ಒಂದು ಮೆಡಿಟೇಷನ್ನು, ಧ್ಯಾನ ಅಥವಾ ಯಾವುದೋ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಕನ್ನು ನಾವು ಮಾಡ್ತಾ ಹೋಗೋಕ್ಕೆ ಇಷ್ಟಪಡ್ತೀವಿ. ಅಂದರೆ ನಾವು ಪ್ರಾಪಂಚಿಕವಾಗಿ ಗುದ್ದಾಡುತ್ತಿರುವಂತಹ ಒಂದು ಪ್ರಪಂಚದಿಂದ ವೈಯಕ್ತಿಕವಾಗಿ ಶಾಂತವಾಗಿರುವಂತಹ ಒಂದು ಪ್ರದೇಶಕ್ಕೆ ನಾವು ಹೋಗೋಕ್ಕೆ ಇಷ್ಟಪಡ್ತೀವಿ. ಆ ಎರಡು ಜಾಗಗಳ ಮಧ್ಯದ ಶೂನ್ಯದ ಪರಿಸ್ಥಿತಿಯನ್ನು ನಾವು ಶೂನ್ಯ ಅಂತ ಹೇಳ್ತೀವಿ. ಅದನ್ನು ನೀವು ಪಡೆಯಬೇಕಾದ್ರೆ ನಮ್ಮ ದೇಹದ ಅಂಗೈನಲ್ಲಿ ಒಂದು ಭಾಗದಲ್ಲಿ ಆ ಕಪ್ಪು ಸಂಖ್ಯೆಯನ್ನು 0 ಅಂತ ಬರ್ಕೊಂಡಾಗ ನಿಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಆಧ್ಯಾತ್ಮಿಕವಾಗಿ ಬೆಳೀಬೇಕು ಅಂತಿರುತ್ತೆ. ಹಾಗೆ ಬಿಳಿಯ ಬಣ್ಣದಲ್ಲಿ 9 ಒಂದು ಹೆಬ್ಬೆರಳಿನ ತುದಿಯಲ್ಲಿ ಹಾಕ್ಕೊಂಡಾಗ ನಿಮಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಹೀಗೆ ಪ್ರತಿಯೊಂದು ಸಂಖ್ಯಾಶಾಸ್ತ್ರ ಕೂಡ ಅದಕ್ಕೆ ಆದಂತಹ ಒಂದು ನಿಯಮ ಇದೆ, ಅದಕ್ಕೆ ಆದಂತಹ ಒಂದು ಬಣ್ಣ ಇದೆ, ಅದಕ್ಕೆ ಆದಂತಹ ಒಂದು ರುಚಿ ಇದೆ. ಅಷ್ಟೇ ಅಲ್ಲ, ಒಂದು ಸಾಮಾನ್ಯವಾಗಿ ನಿಮಗೆ ಜೀವನದಲ್ಲಿ ಯಾವುದೋ ಒಂದು ಡೈರೆಕ್ಷನ್ ಬೇಕಾಗ್ತಿರುತ್ತೆ. ನೀವು ಆಗಿ ಒದ್ದಾಡ್ತಾ ಇರ್ತೀರ, ಯಾರನ್ನೂ ಕೇಳೋಕ್ಕಾಗಲ್ಲ. 7 ರೆಡ್ ಕಲರಲ್ಲಿ ಹಾಕ್ಕೊಂಡಾಗ ನಿಮ್ಮ ಮೊಬೈಲಲ್ಲಿ ಹಾಕೋಬೋದು, ಅಥವಾ ಮನೆಯಲ್ಲಿ ಒಂದು ವೈಟ್ ಪೇಪರಲ್ಲಿ ಬರೆದು ಹಾಕೋಬೋದು, ಸಣ್ಣ ಚೀಟಿಯಲ್ಲಿ ಬರೆದು ಜೋಬಲ್ಲಿ ಇಟ್ಕೋಬೋದು, ಅದು ಕೆಲಸ ಮಾಡುತ್ತೆ. ಹಾಗೆ ಹಸಿರು ಬಣ್ಣದಲ್ಲಿ ನಂಬರ್ 4. ಹಸಿರು ಏನು ತೋರಿಸುತ್ತೆ? ಹಸಿರು ಅಂತಾರೆ ಜಲತತ್ವ, ಅದು ಮೂಮೆಂಟ್, ಇಲ್ಲಿಂದ ಇನ್ನೊಂದು ಕಡೆ ಹರಿಯುತ್ತೆ, ದ್ರವ. ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿಗಳಿಂದ ಸೌಹಾರ್ದಯುತವಾಗಿರಬೇಕು ಅಂದಾಗ ಆ 4ರ ಒಂದು ಸಂಖ್ಯೆಯನ್ನು ಹಸಿರು ಬಣ್ಣದಲ್ಲಿ ಬರೆದು ನಮ್ಮ ಮೊಬೈಲಲ್ಲಾಗಲಿ ಅಥವಾ ಮನೆಯಲ್ಲಿ ಕಾಣೋ ಜಾಗದಲ್ಲಾಗಲಿ ಹಾಕಿಕೊಂಡು ತಿರುಗಾಡ್ತಾ ಇರುವಾಗ ನಮಗೇ ಗೊತ್ತಿಲ್ಲದಿದ್ದಂಗೆ ಅಗೋಚರ ಶಕ್ತಿ ಅಲ್ಲಿ ಹರಿದಾಡ್ತಾ ಇರುತ್ತೆ, ಮನೆಯಲ್ಲಿ ಸೌಹಾರ್ದತೆಯನ್ನು ಕಾಪಾಡ್ತಾ ಇರುತ್ತೆ. ಇದು ಬರೀ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗಿರೋದ್ರಿಂದ ಅದರ ಆಳಕ್ಕೆ ಇಳಿದೆ ಇಂಥವೆಲ್ಲ ಸಾಧ್ಯತೆ ಇದೆ ಅಂತ ನಿಮಗೆ ಹೇಳುವುದೇ ನನ್ನ ಉದ್ದೇಶ ಆಗಿದೆ ಬಂಧುಗಳೇ. ಇದಕ್ಕೆ ಫರ್ದರ್ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಕೂಡ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್, ರಾಜಾಜಿನಗರ್, ಬಸವೇಶ್ವರ ನಗರದ ಬಳಿ ಇದೆ. ಅಲ್ಲಿಗೆ ಬಂದಾಗ ನಿಮಗೆ ಇದಕ್ಕೆ ಬೇಕಾದಂತಹ ಯಾವುದೇ ವಿಷಯವನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಗಳನ್ನಾಗಲಿ ನೀವು ಪಡೆಯಬಹುದು ಅಂತ ಹೇಳಿ ಕಲರ್ಫುಲ್ ಕಂಟೆಂಟಿನ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಧನ್ಯೋಸ್ಮಿ.